ನಮಸ್ಕಾರ, ಗುಡ್ ಈವ್ನಿಂಗ್, ವೆಲ್ಕಮ್. ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ಹರೀಶ್ ನಾಗರಾಜು. ಕರೋನಾ ಸಂದರ್ಭದಲ್ಲಿ ಎಂತಹ ದುಸ್ಥಿತಿ ಅಂದರೆ ಗಂಡ ಸಾವನ್ನಪ್ಪಿದ್ದಾನೆ, ಹೆಂಡತಿ ತಾಳಿಯನ್ನ ಮಾರಿ ಅಂತ್ಯಕ್ರಿಯೆ ಮಾಡುವಂತಹ ಸಂದರ್ಭ. ಆದರೆ ಗಂಡ ಯಾರು? ಆತೊಬ್ಬ ಕೊರೋನಾ ವಾರಿಯರ್ಸ್. ನ್ಯೂಸ್ 18 ಕನ್ನಡದ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ಪ್ರಸಾರ ಮಾಡ್ತು, ಸರ್ಕಾರದ ಕಣ್ತರಿಸ್ತು, ಕೊನೆಗೆ ಮುಖ್ಯಮಂತ್ರಿಗಳ ಆದಿಯಾಗಿ ಅಧಿಕಾರಿಗಳಲ್ಲೂ ಕೂಡ ಮನಸ್ಸು ಕರಗ್ತು ಕೂಡ. ಅದಾದಮೇಲೆ ಏನಾಯಿತು ಆ ಸುದ್ದಿ ಕೂಡ ಇವತ್ತೊಂದು ಸ್ಪೆಷಲ್ ಸ್ಟೋರಿ ನಿಮ್ಮ ಮುಂದೆ ಇಟ್ಟೇ ಇಡಬೇಕು ನಾನು. ಇನ್ನು ಅಫ್ಕೋರ್ಸ್ ಆ್ಯಸ್ ಯೂಶುವಲ್ ಒಂಥರ ಪ್ರತಿನಿತ್ಯದ ರಿಪೋರ್ಟ್ ಆಗೋಗಿದೆ. ಏರ್ತಾನೆ ಇದೆ ಕರ್ನಾಟಕದಲ್ಲಿ ಸೋಂಕಿತರ ಸಂಖ್ಯೆ, ದೇಶದಲ್ಲಿ ಕೂಡ. ಆದರೆ ಕರ್ನಾಟಕಕ್ಕೆ ಮಾತ್ರ ಮಹಾರಾಷ್ಟ್ರ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಇನ್ನು ಜನಾಂಗೀಯನಿಂದ ಒಂದು ರೀತಿ ಘರ್ಷಣೆ, ಅದು ಅಮೆರಿಕಾದಲ್ಲಿ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡ್ತಾ ಇದೆ ಕೊರೋನಾ ಜೊತೆಗೆ. ಇನ್ನು ಕರ್ನಾಟಕದ ರಾಜಕೀಯದಲ್ಲಿ ಒಂದು ಕಡೆ ಬಂಡಾಯ ಬಿಜೆಪಿಯಲ್ಲಿ, ಇನ್ನೊಂದು ಕಡೆ ಕಾಂಗ್ರೆಸ್ನಲ್ಲಿ. ಕಾಂಗ್ರೆಸ್ಗೀಗ ಯಾರು ಅಧ್ಯಕ್ಷರಾಗಬೇಕು ಅವರ ಪದಗ್ರಹಣ ಸಮಾರಂಭಕ್ಕೆ ದೊಡ್ಡ ಮಟ್ಟದ ಕಂಟಕ ಆಗ್ತಾ ಇದೆ. ಎಲ್ಲ ಸುದ್ದಿಗಳನ್ನು ಹೋಗ್ತೇನೆ ನಿಮ್ಮ ಮುಂದೆ ನಿಂತಿದ್ದೀವಿ. ಶುರು ಮಾಡೋಣ. ಮೊದಲಿಗೆ ಹೆಡ್ಲೈನ್ಸ್ ನೋಡೋಣ. ಕೊರೋನಾ ವಾರಿಯರ್ಸ್ ಸಾವಿಗೆ ನ್ಯಾಯ ಕೊಡದ ಕಟುಕರು, ತಾಳಿ ಮಾರಿ ಅಂತ್ಯಕ್ರಿಯೆ ನೆರವೇರಿಸಿದ ಪತ್ನಿ. ನ್ಯೂಸ್ 18 ವರದಿ ನೋಡಿ ಕರಗಿದ ಸಿಎಂ ಮನಸ್ಸು. ಮತ್ತೆ 187 ಕೇಸ್, 3408 ಸೋಂಕು. ಉಡುಪಿಯಲ್ಲಿಂದು ಒಂದೇ ದಿನ 73 ಪಾಸಿಟಿವ್, 13 ಜಿಲ್ಲೆಗಳಲ್ಲಿ 300, 200, 100ರ ಗಡಿ ದಾಟಿತು ಹೆಮ್ಮಾರಿ ಕೊರೋನಾ. ಮಂತ್ರಿಗಿರಿ ನಿಗಮಕ್ಕಾಗಿ ಬಿಜೆಪಿಯಲ್ಲಿ ಬಂಡಾಯ, ಕತ್ತಿ. ರಾಮದಾಸ್ ನಿರಾಣಿ ತಾಳಕ್ಕೆ ಸಿಎಂ ಗರಂ. ಕೊರೋನಾ ಇದ್ರೂ ಇತ್ತ ಡಿಕೆಶಿಗೆ ಪದಗ್ರಹಣದ್ದೇ ಚಿಂತೆ. ಮೋದಿಯದ್ದು ಮಹಾಭಾರತ ಕಟ್ಟುವ ಕನಸು, ವಿಪಕ್ಷಗಳ ರಾಜಕೀಯಕ್ಕೆ ಹೆದರಲ್ಲ ಅಂದ್ರು ಟಿವಿ 18ನಲ್ಲಿ ಶಾ ಗುಡುಗು. ಅತ್ತ ರೈತರು ಎಂಎಸ್ಎಂಇಗಳಿಗೆ ಕೇಂದ್ರದಿಂದ ಗಿಫ್ಟ್. ಜನಾಂಗೀಯ ಘರ್ಷಣೆಗೆ ಹೊತ್ತಿ ಊರಿದ ಅಮೆರಿಕ. ಕೊರೋನಾ ಭಯವಿಲ್ಲದೆ ಲೂಟಿ, ಹಲ್ಲೆ, ಬೆಂಕಿ, ಗಲಾಟೆ. ವೈಟ್ ಹೌಸ್ ಜೊತೆ ಟ್ರಂಪ್ಗೂ ತಟ್ಟಿದ ಜನಾಕ್ರೋಶ. ಬಹುಶಃ ರಾಜ್ಯ ಸರ್ಕಾರ ತಲೆ ತಗ್ಗಿಸುವಂತಹ ಇಂಥದ್ದೊಂದು ಘಟನೆ ರಾಜ್ಯದಲ್ಲಿ ನಡೆಯುತ್ತೆ ಅಂತ ನಾವ್ಯಾರೂ ಅಂದ್ಕೊಂಡಿರಲಿಲ್ಲ. ಗಂಡ ಸಾವನ್ನಪ್ಪಿದ್ದಾನೆ, ಅಂತ್ಯಕ್ರಿಯೆ ಮಾಡೋಕ್ಕೆ ಹಣ ಒಂಚೂರು ಇಲ್ಲ. ಕೊರೋನಾ ವಾರಿಯರ್ಸ್ ಸೇವೆನ ಜಿಲ್ಲಾಡಳಿತನೂ ಕೂಡ ಗಮನಿಸ್ಲೂ ಇಲ್ಲ, ನೋಡ್ಲೂ ಇಲ್ಲ. ಗಂಡನ ಅಂತ್ಯಕ್ರಿಯೆ ಮಾಡೋಕ್ಕೆ ಆತನ ಹೆಂಡತಿ ತಾಳಿಯನ್ನು ಅಡವಿಟ್ಟಿದ್ದಾರೆ. ಆ ಮನಕಲುಕೋ ಸ್ಟೋರಿ ಜೊತೆ ಇವತ್ತಿನ ಕೊರೋನಾ ಕತೆ ನಿಮ್ಮ ಮುಂದೆ ಇಡಲೇಬೇಕು ಅನಿಸ್ತಾ ಇದೆ. ಮಿಸ್ ಮಾಡಿದೆ ನೋಡಿ ಆಯ್ತಾ. ಕೊರೋನಾ ವಾರಿಯರ್ಸ್ ಸತ್ರೆ 30 ಲಕ್ಷ 50 ಲಕ್ಷ ಪರಿಹಾರ ಕೊಡ್ತೀವಿ. ಕೊರೋನಾ ಕಟ್ಟಿ ಹಾಕೋಕೆ ಹೋರಾಡೋ ಎಲ್ಲರಿಗೂ ಸರ್ಕಾರ ಜೊತೆಯಾಗಿರುತ್ತೆ ಅಂತ ಎಲ್ಲರೂ ಮಾರುದ್ದ ಭಾಷಣ ಬಿಗಿತಾರೆ. ಆದ್ರೆ ಗದಗದಲ್ಲಿ ಹೃದಯಾಘಾತದಿಂದ 108 ಆಂಬ್ಯುಲೆನ್ಸ್ ಡ್ರೈವರ್ ಸತ್ರೆ ಆತನ ಅಂತ್ಯಕ್ರಿಯೆ ಮಾಡೋಕೆ ಹೆಂಡತಿ ತಾಳಿನ ಅಡವಿಟ್ಟಿರೋ ಕೆಟ್ಟ ಘಟನೆ ನಡೆದಿದೆ. ಗಂಡನ ಭಾವಚಿತ್ರಕ್ಕೆ ಪೂಜೆ ಮಾಡ್ತಾ ಕಣ್ಣೀರು ಹಾಕ್ತಿರೋ ಹೆಂಡತಿ, ಅಪ್ಪನ ಸಾವನ್ನೇ ಅರಿಯದ ಕಂದಮ್ಮಗಳು. ಅಂದ್ಹಾಗೆ ಈ ಫೋಟೋದಲ್ಲಿರೋ ವ್ಯಕ್ತಿ ಉಮೇಶ್ ಹಡಗಲಿ ಅಂತ, 108 ಆಂಬ್ಯುಲೆನ್ಸ್ ಚಾಲಕ. ಗದಗದ ನರಗುಂದ ತಾಲೂಕಿನ ಕೊಣ್ಣೂರ ಗ್ರಾಮದವರು. ಮೇ 27ರಂದು ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಅಂತ್ಯಕ್ರಿಯೆ ಮಾಡೋಕೂ ಹಣವಿಲ್ಲ ಅಂತ ಪತ್ನಿ ಜ್ಯೋತಿ ತಹಶೀಲ್ದಾರ್, ಡಿಎಚ್ಒ, ಸಿಕ್ಕ ಅಧಿಕಾರಿಗಳ ಕೈಕಾಲು ಕಟ್ಟಿದ್ರು. ಆದ್ರೆ ಒಬ್ರು ನೆರವಾಗಲಿಲ್ಲ. ಕೊನೆಗೆ ತಾಳಿ ಮಾರಿ ಗಂಡನ ಅಂತ್ಯಕ್ರಿಯೆ ಮಾಡಿ ಮುಗಿಸಿದ್ರು. ಮನೆಯವ್ರು ತೀರ್ಕೊಂಡಿದ್ರಿ, 108 ಒಳಗ ಕೆಲಸ ಮಾಡ್ತಿದ್ರಿ. ಅವ್ರು ತೀರ್ಕೊಂಡು ಆರಾಮಿಲ್ಲ ಅಂತ ದವಾಖಾನೆ ಕರ್ಕೊಂಡು ಹೋಗಿದ್ದೀವ್ರಿ. ನಾವು ಕರ್ಕೊಂಡು ಹೋಗ್ಬಿಡ್ದಂದ್ರೆ ಆಂಬ್ಯುಲೆನ್ಸ್ ಒಳಗ ತೀರ್ಕೊಂಡ್ರಿ. ನಮ್ಗೆ ಅಷ್ಟಾದ್ರೂ ಯಾರೊಬ್ರು ಬಂದು ಏನು ಕೇಳ್ತಿಲ್ಲ. ನನ್ನ ತಾಯಿ ಚೈನ ಒತ್ತಿಟ್ಟೇನ್ರಿ. ನನ್ ಮಕ್ಕಳಿಗೆ ಶಾಲೆ ಕಲಿಸುವಷ್ಟು ಏನಾರ ಸಹಾಯ ರೀ, ಮತ್ ನನ್ ಮಕ್ಕಳ ಜೋಪಾನ ಮಾಡ್ಕೊಳಕ್ ಏನಾರ ಒಂದು ಕೆಲ್ಸದಂತ ಕೊಟ್ರ ಅನುಕೂಲಕ್ಕೈತ್ರಿ. 5 ದಿನ ಕಳೆದ್ರೂ ಈಕೆಯ ಕಣ್ಣೀರು ಒರೆಸದ ಹೊಣೆಗೇಡಿ ಅಧಿಕಾರಿಗಳ ಬಗ್ಗೆ ನ್ಯೂಸ್ 18 ವರದಿ ಬಿತ್ತರಿಸಿತ್ತು. ಇವತ್ತು ಖುದ್ದು ಮುಖ್ಯಮಂತ್ರಿಗಳೇ ಫೋನ್ ಮಾಡಿ ಮಹಿಳೆಯ ಕಷ್ಟ ಕೇಳಿದ್ರು, ನೆರವಿನ ಭರವಸೆ ಕೊಟ್ರು, ಅಧಿಕಾರಿಗಳಿಗೆ ಛೀಮಾರಿ ಹಾಕಿದ್ರು. ನಮಸ್ಕಾರಮ್ಮ. ನಮಸ್ಕಾರ ಸರ್. ಕಣ್ಣೂರಿನಲ್ಲಿ ಇದ್ದೀರಾ ತಾವು? ಹೌದು ಸರ್, ಕೊಣ್ಣೂರಲ್ಲಿ ಇದೀವಿ ಸರ್. ನಾನು ಡಿಸಿ ಹತ್ರ ಮಾತಾಡಿದ್ದೀನಿ. ಇನ್ಶೂರೆನ್ಸ್ ಏನಿದೆ ತಿಳ್ಕೊಂತೀನಿ. ನಮ್ ಕೊರೋನಾದಿಂದ ನಾವೇನಾದ್ರು ಕೊಡಕ್ ಸಾಧ್ಯನ ಅದನ್ನು ತಿಳ್ಕೊಂಡು ಹೇಳ್ತೀನಿ.
ಸ್ವಲ್ಪ ಸಮಾಧಾನವಾಗಿರಿ. ನಾವೇನ್ ಮಾಡಕ್ ಸಾಧ್ಯನ ಸರ್ಕಾರದಿಂದಲೂ ಮಾಡ್ತೀವಿ, ಇನ್ಸೂರೆನ್ಸ್ ಕಂಪ್ನಿಯಿಂದ ಏನ್ ಬೇಕೋ ಮಾಡುತ್ತೆ. ಏನ ನೋಡ್ರಿ ಸರ್, ನಮ್ಗಂತೂ 2 ಮಕ್ಕಳು ಅವು ಹೊರಗೆ ಹೋಗಿ ಗೊತ್ತಿಲ್ಲ, ಎಲ್ಲಾ ನಿಮ್ ಕೈಯಾಗ ಐತ್ ನೋಡ್ರಿ. ಅದಕ್ಕೆ ನಾನೇ ಮಾತಾಡಿದ್ನಲ್ಲಮ್ಮ, ನಾ ಮಾತಾಡ್ತೀನಿ ತಾಯಿ. ಶಂಕದಿಂದ ತೀರ್ಥ ಬಂದ ಮೇಲೆ ಅಧಿಕಾರಿಗಳು ತಹಶೀಲ್ದಾರ್ ಸಾಹೇಬ್ರೆಲ್ಲ ಬಂದು ಮಾಹಿತಿ ಪಡ್ಕೊಂಡ್ರು. ಕೊರೋನಾದಿಂದ ನಿಮ್ಮ ಮಕ್ಕಳು ಎಷ್ಟು ಸೇಫ್? ಕೊರೋನಾ ವಾರಿಯರ್ಸ್ಗಳ ಕಥೆ ಇದಾದ್ರೆ ಕೊರೋನಾ ಕಟ್ಟಿ ಹಾಕಲು ಸರ್ಕಾರದ ಕೈಯಲ್ಲೂ ಆಗ್ತಿಲ್ಲ. ಪ್ರತಿದಿನ ಕೊರೋನಾ ಸೋಂಕು ಮಿತಿ ಮೀರ್ತಾ ಇತ್ತು. ಇವತ್ತು ರಾಜ್ಯದಲ್ಲಿ ಮತ್ತೆ 187 ಜನರಿಗೆ ಕೊರೋನಾ ಕಾಣಿಸಿಕೊಂಡಿದೆ. ಇದರಲ್ಲಿ 19 ಮಕ್ಕಳಿಗೆ ಸೋಂಕು ತಗುಲಿದ್ದು, ಮಕ್ಕಳು ಕೊರೋನಾದಿಂದ ಎಷ್ಟು ಸೇಫ್ ಅನ್ನೋದು ಆತಂಕ. ಅಂದ್ಹಾಗೆ ಇವತ್ತಿನ ಲೆಕ್ಕ ನೋಡೋದಾದ್ರೆ ಇನ್ನು ಪ್ರತಿದಿನ 100-200ರ ಗಡಿಗೆ ಹೋಗ್ತಾ ಇರೋ ಕೊರೋನಾ ಸೋಂಕು 13 ಜಿಲ್ಲೆಗಳಲ್ಲಿ 300-200-100ರ ಗಡಿ ದಾಟಿ ಹೋಗಿದೆ. ಬೆಂಗಳೂರಿನಲ್ಲಿ 385 ಜನರಿಗೆ ಸೋಂಕಾಗಿದೆ. 237 ಜನ ಹುಷಾರಾಗಿದ್ದಾರೆ. ಕಲಬುರಗಿಯಲ್ಲಿ ಇವತ್ತು ಸೋಂಕಿತರ ಸಂಖ್ಯೆ 300ರ ಗಡಿ ದಾಟಿದ್ದು, 305 ಜನರಲ್ಲಿ 128 ಜನ ಡಿಸ್ಚಾರ್ಜ್ ಆಗಿದ್ದಾರೆ. ಯಾದಗಿರಿಯಲ್ಲಿ 285 ಕೇಸ್ ಆಗಿದೆ. 27 ಜನ ಮಾತ್ರ ಹುಷಾರಾಗಿದ್ದಾರೆ. ಮಂಡ್ಯದಲ್ಲೂ 285 ಕೇಸ್ ಆಗಿದ್ದು, 61 ಜನ ಡಿಸ್ಚಾರ್ಜ್ ಆಗಿದ್ದಾರೆ. ಉಡುಪಿಯಲ್ಲಿ 260 ಜನರಿಗೆ ಸೋಂಕು ತಗುಲಿದ್ದು, 63 ಜನ ಹುಷಾರಾಗಿದ್ರೆ, ರಾಯಚೂರಿನಲ್ಲಿ 217 ಜನರಲ್ಲಿ 37 ಜನ ಮಾತ್ರ ಗುಣವಾಗಿರೋದು. ಇನ್ನು 200ರ ಗಡಿಯತ್ತ 7 ಜಿಲ್ಲೆಗಳಿವೆ. ಹಾಸನದಲ್ಲಿ 173 ಕೇಸ್ ಆಗಿದೆ. ಬೀದರ್ನಲ್ಲಿ 165, ಬೆಳಗಾವಿಯಲ್ಲಿ 160 ಸೋಂಕಿತರಿದ್ರೆ, ದಾವಣಗೆರೆಯಲ್ಲಿ 156 ಜನರಿಗೆ ಸೋಂಕು ತಗುಲಿದೆ. ಚಿಕ್ಕಬಳ್ಳಾಪುರದಲ್ಲಿ 141, ದಕ್ಷಿಣ ಕನ್ನಡದಲ್ಲಿ 129, ವಿಜಯಪುರದಲ್ಲಿ 123 ಜನರಿಗೆ ಸೋಂಕು ತಗುಲಿದೆ. ಉಡುಪಿಯಲ್ಲಿ 5 ಪೊಲೀಸರಿಗೆ ಸೋಂಕು. ಫಸ್ಟ್ ಟೈಮ್ ಮಹಿಳಾ ಪೇದೆಗೂ ಕೊರೋನಾ. ಹೌದು, ಉಡುಪಿಯಲ್ಲಿ ಇವತ್ತು ಒಂದೇ ದಿನ ಬರೋಬ್ಬರಿ 73 ಜನರಿಗೆ ಕೊರೋನಾ ಪಾಸಿಟಿವ್ ಆಗಿದೆ. 73 ಸೋಂಕಿತರಲ್ಲಿ 61 ಮಂದಿಗೆ ಮಹಾರಾಷ್ಟ್ರ ಲಿಂಕ್ ಇದ್ರೆ, 3 ವಿದೇಶ ಲಿಂಕ್, 5 ಸೋಂಕಿತರ ಮೂಲ ಗೊತ್ತಾಗಿಲ್ಲ. 5 ಸೋಂಕಿತರ ಫೋನ್ ಸ್ವಿಚ್ ಆಫ್ ಆಗಿದೆ. ಮೊದಲ ಬಾರಿ ಮಹಿಳಾ ಪೊಲೀಸ್ಗೆ ಸೋಂಕು ಕಾಣಿಸಿಕೊಂಡಿದ್ದು, ಮಹಿಳಾ ಪೇದೆ ಕೆಲಸ ಮಾಡ್ತಿದ್ದ ಉಡುಪಿಯ ಶಂಕರನಾರಾಯಣ ಠಾಣೆಯನ್ನ ಸೀಲ್ ಡೌನ್ ಮಾಡಿದ್ದಾರೆ. ಒಟ್ಟಾರೆ ಕರ್ನಾಟಕದಲ್ಲಿ ಸೋಂಕಿತರ ಸಂಖ್ಯೆ 3408ಕ್ಕೆ ಏರಿಕೆಯಾಗಿದೆ. 1328 ಜನ ಡಿಸ್ಚಾರ್ಜ್ ಆಗಿದ್ರೆ, 2026 ಜನ ಆಸ್ಪತ್ರೆಯಲ್ಲಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ಕೊರೋನಾದಿಂದ ಒಬ್ಬರು ಸಾವನ್ನಪ್ಪಿದ್ದು, ಸಾವಿನ ಸಂಖ್ಯೆ ರಾಜ್ಯದಲ್ಲಿ 52ಕ್ಕೆ ಏರಿಕೆಯಾಗಿದೆ. ಇನ್ನಿಬ್ಬರ ಸಾವಿಗೆ ಆರೋಗ್ಯ ಇಲಾಖೆ ನಿಖರ ಕಾರಣ ಕೊಟ್ಟಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಈ ಕ್ಷಣಕ್ಕೆ ನಮಗೆ ರಾಜ್ಯಕ್ಕೆ, ದೇಶಕ್ಕೆ ಅಥವಾ ಇಡೀ ವಿಶ್ವಕ್ಕೆ ಏನಪ್ಪ ಚಿಂತೆ ಫ್ಯಾಕ್ಟರು ಅಂದ್ರೆ ಎಲ್ಲರೂ ಕಣ್ಮುಚ್ಕೊಂಡು ಹೇಳ್ತಾರೆ ಕೊರೋನಾದಿಂದ ಹೆಂಗೆ ಮುಕ್ತಿ ಪಡೆಯೋದಪ್ಪ ಅಂತ. ಆದರೆ ಇವ್ರಿಗದಿಲ್ವಾ ಅಂತ ಮಾತ್ರ ಗೊತ್ತಿಲ್ಲ. ಸಂಪುಟ ವಿಸ್ತರಣೆ ಒಂದ್ ಕಡೆ, ದೊಡ್ಡ ಮಟ್ಟದಲ್ಲಿ ಬಿಜೆಪಿಯೊಳಗೆ ಬಂಡಾಯದ ಸಭೆಗಳು ನಡೀತಾ ಇದೆ. ಈ ಸಭೆಯನ್ನ ನಡೆಸಿದವರೆಲ್ಲ ಈಗ ಜಾಣ ಹೆಜ್ಜೆ ಇಡ್ತಿದ್ದಾರೆ. ಕೆಲವರು ಸುಳ್ಳು ಹೇಳಿದ್ರೆ ಇನ್ ಕೆಲವರು ಅವರದ್ದೇ ಕತೆ ಕಟ್ತಿದ್ದಾರೆ. ಆದರೆ ಬಂಡಾಯ ಇರೋದನ್ನ ಮಾತ್ರ ಅಗ್ರನಾಯಕರು ಪರೋಕ್ಷವಾಗಿ ಒಪ್ಪಿಕೊಂಡಿದ್ದು, ಈಗ ಖುದ್ದು ಮುಖ್ಯಮಂತ್ರಿಗಳೇ ಅಖಾಡಕ್ಕಿಳಿದಿದ್ದಾರೆ. ಕೊರೋನಾ ಸಂಕಷ್ಟದ ಕಾಲದಲ್ಲೂ ಬಿಜೆಪಿಯಲ್ಲಿ ಕುರ್ಚಿ ರಾಜಕೀಯ ಮಿತಿಮೀರ್ತಿದೆ. ಒಂದ್ ಕಡೆ ರಾಜ್ಯದಲ್ಲಿ ಕೊರೋನಾ ಸೋಂಕಿತರು ಹೆಚ್ಚಾಗ್ತಿದ್ರೆ, ಇನ್ನೊಂದ್ ಕಡೆ ಕುರ್ಚಿ ಆಕಾಂಕ್ಷಿಗಳ ಸಂಖ್ಯೆನೂ ಹೆಚ್ಚಾಗ್ತಿದೆ. ಸಂಪುಟ ವಿಸ್ತರಣೆ ಸುಳಿವು ಸಿಕ್ತಿದ್ದಂತೆ ಬಂಡಾಯದ ಸಭೆ ಮಾಡಿದವರೆಲ್ಲ ಚಿತ್ರ ವಿಚಿತ್ರ ಹೇಳಿಕೆ ಕೊಡ್ತಿದ್ದಾರೆ. ಒಬ್ರು ಟೀ ಕುಡಿಯೋಕೆ ಹೋಗಿದ್ರಂತೆ, ಇನ್ನೊಬ್ರು ಹಾಗೆ ಸುಮ್ಮನೆ ಸಭೆ ಸೇರಿದ್ರಂತೆ, ಮತ್ತೊಬ್ರು ಕೊರೋನಾ ಸಭೆ ಮಾಡಿದ್ರಂತೆ. ನನ್ನ ಜೀವನದಲ್ಲಿ ಮೊದಲನೆಯ ಬಾರಿಗೆ ಅವರ ಕಚೇರಿಗೆ ಹೋಗಿದ್ದು 7 ನಿಮಿಷಗಳ ಕಾಲ ಕಳೆದಿದ್ದು, ಅರ್ಧ ಟೀ ಕುಡ್ಕೊಂಡ್ ಬಂದಿದ್ದು. ಆ ಸಂದರ್ಭದಲ್ಲಿ ಆ ಫೋಟೋವನ್ನ ಯಾರ್ಯಾರೋ ತೆಗೆದ್ರು. ಯಾರು ಬಂದು ಕೇಳಿದಾಗ ಕೊಟ್ಟಿದೀವಿ. ಅದನ್ನ ಬಿಟ್ಟು ಬೇರೆ ಏನು ವಿಚಾರ ನನಗೆ ಗೊತ್ತಿಲ್ಲ. ಯಡಿಯೂರಪ್ಪನವರಲ್ಲಿ, ರಾಜ್ಯ ಅಧ್ಯಕ್ಷರಲ್ಲಿ ಮತ್ತು ರಾಷ್ಟ್ರೀಯ ನಾಯಕರಲ್ಲಿ ವಿನಂತಿಯನ್ನು ಮಾಡ್ತೇನೆ, ಅತಿ ಹಿರಿಯರಾಗಿರುವಂತಹ ಉಮೇಶ್ ಕತ್ತಿ ಅವರನ್ನ ಮುಂದಿನ ಸಚಿವ ಸ್ಥಾನದ ಪುನರ್ ವಿಂಗಡಣೆಯಲ್ಲಿ ಆಗಿರ್ಬೋದು ಅಥವಾ ವಿಸ್ತರಣೆ ಮಾಡುವಂತದ್ರಲ್ಲಿ ಆಗಿರ್ಬೋದು, ಅವ್ರಿಗೊಂದು ಒಳ್ಳೆಯ ಖಾತೆಯನ್ನು ಕೊಟ್ಟು ಅವ್ರಿಗೆ
ಸಚಿವರಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನಾನು ವಿನಂತಿ ಮಾಡ್ತೇನೆ. ಕೇಳಿದ್ರಲ್ಲ, ಒಬ್ಬೊಬ್ರದ್ದು ಒಂದೊಂದು ಹೇಳಿಕೆ. ಆದ್ರೆ ಅಸಲಿ ವಿಷಯ ಏನಂದ್ರೆ, ಸಭೆ ನಡೆದಿದ್ದು ಮಂತ್ರಿ ಸ್ಥಾನ, ನಿಗಮ ಮಂಡಳಿ ಸ್ಥಾನದ ಜೊತೆಗೆ ಉಮೇಶ್ ಕತ್ತಿ ಸಹೋದರ ರಮೇಶ್ ಕತ್ತಿಗೆ ರಾಜ್ಯಸಭೆ ಟಿಕೆಟ್ ಕೊಡಿಸುವ ಉದ್ದೇಶದಿಂದ. ಇದು ಬಿಜೆಪಿಯ ಅಗ್ರ ನಾಯಕರಿಗೂ ಗೊತ್ತು, ಮಂತ್ರಿಗಳಿಗೂ ಗೊತ್ತು. ಶಾಸಕರು, ಸಂಸದರು ಪ್ರತ್ಯೇಕ ಸಭೆಗಳನ್ನು ಎಲ್ಲೂ ಮಾಡುವುದು, ಅವರು ಅಭಿವೃದ್ಧಿ ದೃಷ್ಟಿಯಿಂದ ಮಾಡಿದ್ದಾರೆ, ಬೇರೆ ಬೇರೆ ಅವರ ಕಾರ್ಯಗಳ ಬಗ್ಗೆ ಚರ್ಚೆಗಳನ್ನು ಮಾಡಿದ್ದಾರೆ. ನಾನು ಮಾಧ್ಯಮದಲ್ಲಿ ನೋಡಿದ್ದೆ. ಅಲ್ಲ, ಬೆಂಕಿಗೆ ನೀರು ಹಾಕಿದಾಗಲೂ ಹೊಗೆ ಹೋಗುತ್ತೆ. ಬೆಂಕಿಗೆ ನೀರು ಹಾಕಿದ್ರೆ ಮತ್ತೆ ಹೊಗೆ ಹಾಗೆ ಇರ್ತದೆ. ಪ್ರತ್ಯೇಕ ಸಭೆ ಯಾವುದೂ ಇಲ್ಲ. ಮುಖ್ಯಮಂತ್ರಿಗಳ ಹತ್ರ ಹೋಗ್ತಕ್ಕಂಥ ಸಮಯದಲ್ಲಿ ಆಯಾ ಆ ಜಿಲ್ಲೆಗೆ ಸಂಬಂಧಪಟ್ಟಂಥವ್ರು ಒಂದು ಎಲ್ಲ ಸೇರಿಕೊಂಡು MLCಗಳದ್ದು ಒಂದು ಕಡೆ, MP ರಾಜ್ಯಸಭಾದು ಒಂದು ಕಡೆ, ಅದಕ್ಕೆ ಅವರು ಮನವಿ ಮಾಡಿ ನಮ್ಮ ಕಡೆಯವರಿಗೆ ಕೊಡಿ ಅಂತಕ್ಕಂಥದ್ದು ನಮ್ಮಲ್ಲೆಲ್ಲ ಎಲ್ಲ ಕಡೆ ಕೂಡ ನಡೀತದೆ. ಅದಕ್ಕೆ ಅಪಾರ್ಥ ಕಲ್ಪಿಸೋದು ಬೇಕು. ನಮ್ಮಲ್ಲಿ ಕೆಲವೊಂದು ಆಶೆ ಆಕಾಂಕ್ಷೆಗಳು ಇರ್ತವೆ. ಏನೇ ಇದ್ರೂ 4 ಗೋಡೆ ಮಧ್ಯದಲ್ಲಿ ಚರ್ಚೆ ಮಾಡಿ, ಇವತ್ತು ರಾಜ್ಯ ಅಧ್ಯಕ್ಷರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ರಾಷ್ಟ್ರೀಯ ವರಿಷ್ಠರಿದ್ದಾರೆ, ಅವ್ರದ್ದು ಸಮಾಲೋಚನೆ ಮಾಡಿಕೊಂಡು ನಮ್ದು ಯಾವುದೇ ವಿಚಾರಗಳ ಭಿನ್ನ ಇರ್ಬೋದು ಅಥವಾ ನಮಗೇನೋ ಅಧಿಕಾರ ಇರುವಂಥದ್ದು, ಇದನ್ನೇ ನಾವು ಕುಂತು ಮಾತಾಡಿ ಬಗೆಹರಿಸ್ಕೋಬೇಕು ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಬಯಸಿದ್ದೇನೆ. ಸೊ ಟಿಕೆಟ್ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅನ್ನೋ ಕಟೀಲ್ ಅವರ ಹೇಳಿಕೆ ಪರಿಷತ್ ರಾಜ್ಯಸಭೆ ಟಿಕೆಟ್ಗಾಗಿ ಲಾಬಿ ನಡೀತಿದೆ ಅನ್ನೋದನ್ನ ಪರೋಕ್ಷವಾಗಿ ನಾಯಕರೇ ಒಪ್ಕೊಂಡಿದ್ದಾರೆ. ಕುರ್ಚಿ ಕಚ್ಚಾಟ ಕಾವೇರ್ತಿದ್ದಂತೆ ಇವತ್ತು ಉಮೇಶ್ ಕತ್ತಿಗೆ ಸಿಎಂ ಬುಲಾವ್ ಕೊಟ್ಟರು. ಕತ್ತಿ ಅವರು ಸೀದಾ ಕಾರು ಹತ್ತಿ ಬೆಂಗಳೂರಿಗೆ ಬಂದಿದ್ದಾರೆ. ಯಡಿಯೂರಪ್ಪನವರನ್ನ ಭೇಟಿ ಮಾಡಿ ಮಾತುಕತೆನೂ ಆಡಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆ ಆಗ್ತಿದ್ದಲ್ಲ ಸರ್, ನಿಜಾನ ಅಂದ್ರೆ ಮುಖ್ಯಮಂತ್ರಿಗಳು ಇಲ್ಲ ಅಂತ ಹೇಳಲಿಲ್ಲ, ಬದಲಿಗೆ ಬೇರೆ ವಿಷಯಗಳ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಕಟ್ಟಿ ತುಂಡಾದಂತೆ ಮಾತಾಡಿದ್ರು. ನಂದೇನಿದ್ರು ರಾಜ್ಯದ ಡೆವಲಪ್ಮೆಂಟ್ ಬಗ್ಗೆ, ಕೋವಿಡ್ ತಡೆಯೋದಕ್ಕೆ ನನ್ನ ಕೆಲಸ, ಅದರಲ್ಲಿ ನನ್ನ ತಾನು ನಿರತನಾಗಿದ್ದೇನೆ. ಬೇರೆ ವಿಷಯಗಳ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ಅದರ ಬಗ್ಗೆ ನಾನು ಯಾವುದೇ ರಿಯಾಕ್ಷನ್ ಕೊಡೋಕ್ಕೂ ಇಷ್ಟಪಡೋದು. ಇದೇ ತಿಂಗಳಲ್ಲಿ ಸಂಪುಟ ವಿಸ್ತರಣೆ ಆಗಬೇಕು, ಜೊತೆಗೆ ಖಾಲಿ ಆಗ್ತಿರೋ ವಿಧಾನ ಪರಿಷತ್ ಮತ್ತು 4 ರಾಜ್ಯಸಭೆಗೆ ಚುನಾವಣೆ ಆಗಬೇಕು. ಹೀಗಾಗಿ ಕುರ್ಚಿಗೋಸ್ಕರ ಮುಸುಕಿನ ಗುದ್ದಾಟ ನಡೀತಿದೆ. ಬಿಜೆಪಿ ಒಳಗಿನ ಭಿನ್ನಮತ ಬಗೆಹರಿಯುತ್ತಾ ಅಥವಾ ಬಿರುಗಾಳಿ ಎಬ್ಬಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಗೊತ್ತಿಲ್ಲ ಇವಾಗ ಹೊಗೆ ಆಡ್ತಾ ಇದೆ, ಮುಂದಿನ ದಿನಗಳಲ್ಲಿ ಬೆಂಕಿಯಾಗಿ, ಜ್ವಾಲೆಯಾಗಿ, ಕೆನ್ನಾಲಿಗೆಯಾಗಿ ಏನೇನು ಮಾಡುತ್ತೆ ಅಂತ ಗೊತ್ತಿಲ್ಲ. ಬಟ್ ಯಡಿಯೂರಪ್ಪನವರು ಹೇಳೋ ಪ್ರಕಾರ ಅದು ಪ್ರಯಾರಿಟಿ ಅಲ್ಲ ನಮಗೀಗ ಅಂತಿದ್ದಾರೆ. ನಿಜ, ಬಿಜೆಪಿಯಲ್ಲಿ ಕೆಲವು ನಾಯಕರಿಗೆ ಕುರ್ಚಿ ಚಿಂತೆ ಆದರೆ ಕಾಂಗ್ರೆಸ್ನಲ್ಲಿ ಬೇರೆ ಇನ್ನೊಂದು ರೀತಿ ರಾಜಕೀಯ. ಕೆಪಿಸಿಸಿ ನಿಯೋಜಿತ ಅಧ್ಯಕ್ಷರು ಸನ್ಮಾನ್ಯ DK ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸೋಕೆ ತುದಿಗಾಲಲ್ಲಿ ನಿಂತಿದ್ರು. ಸಾಮಾಜಿಕ ಅಂತರ, ಮಾಸ್ಕ್, ಸ್ವಚ್ಛತೆ ಜೊತೆ ಮುನ್ನೆಚ್ಚರಿಕೆ ತಗೊಂಡು ಜೂನ್ 7ನೇ ತಾರೀಕು ಕೆಪಿಸಿಸಿ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸ್ತೀನಿ ಅಂತ ಮನವಿ ಮಾಡಿದ್ರು. ಆದರೆ ಸರ್ಕಾರ ಅವಕಾಶ ಕೊಟ್ಟಿಲ್ಲ. ನೀವೇ ಸಮಯ ಕೊಡಿ ಅಂತ ಸಿಎಂ ಯಡಿಯೂರಪ್ಪನವರು CS ವಿಜಯ್ ಭಾಸ್ಕರ್ ಅವರಿಂದ ಹಿಡಿದು DG IG ಪ್ರವೀಣ್ ಸೂದ್ಗೂ ಕೂಡ ಮನವಿ ಕೊಟ್ಟರು. ಓಕೆ ಅಂದಿಲ್ಲ. ಈಗ DKಶಿ ಸಿಟ್ಟಾಗಿದ್ದು ಜೂನ್ 8ರ ಮೇಲೆ ಕಾರ್ಯಕ್ರಮ ಮಾಡ್ತೀವಿ, ಆಮೇಲೆ ನೀವು ಅಡ್ಡಿ ಮಾಡಿದ್ರೆ ಸರಿ ಇರಲ್ಲ, ಕೆಟ್ಟ ರಾಜಕೀಯ ಮಾಡಬೇಡಿ ಅಂತೆಲ್ಲ ಸಿಟ್ಟಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಚೀಫ್ ಮಿನಿಸ್ಟರ್ಗೆ ಪತ್ರ ಬರೆದಿದ್ದೆ, ಖುದ್ದಾಗೂ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. DGPಗೆ ಮಾತಾಡಿದೆ, ಚೀಫ್ ಸೆಕ್ರೆಟರಿಗೆ ಮಾತಾಡಿದೆ. ಅವರು ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ನಾವು ತೀರ್ಮಾನ ಮಾಡಬೇಕಾಗ್ತದೆ ಅಂತ ಹೇಳಿದ್ರು. 7ನೇ ತಾರೀಕು ಪರ್ಮಿಷನ್ ಕೊಡ್ಬೋದಾಗಿದ್ದು, ಅವರು ಅವತ್ತೇನು ಕರ್ಫ್ಯೂ ಏನು ಇರಲಿಲ್ಲ. ನನಗೊಂದು 150 ಜನಕ್ಕೆ ಕೊಟ್ಟಿದ್ದು ಸಾಕಾಗಿತ್ತು. ಬಟ್ ಆಲ್ ಪೊಲಿಟಿಕಲ್ ಪಾರ್ಟೀಸ್ ಮೀಟಿಂಗ್ನ ಬ್ಯಾನ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಸರ್ಕ್ಯುಲರು, ಸ್ಟೇಟ್ ಗೌರ್ಮೆಂಟ್ ಸರ್ಕ್ಯುಲರಲ್ಲೂ ಕೂಡ ಯಾವುದು ರಾಜಕೀಯದ ಸಭೆಗಳನ್ನು ನಾವು ನಿರ್ಬಂಧ ಮಾಡಿದ್ದೀವಿ, ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ನಾವು 7ನೇ ತಾರೀಕಿಗೆ ಎಲ್ಲ ಸಿದ್ಧತೆಯಲ್ಲೆಲ್ಲ ನಾವು ಮಾಡ್ಕೊಂಡಿದ್ದೇವೆ. ಬಟ್ ನಾನು ಸ್ವಲ್ಪ 8ನೇ ತಾರೀಕುವರೆಗೂ ವೆಯ್ಟ್ ಮಾಡ್ತೀನಿ. ನಾನು ಕಾನೂನು ವಿರುದ್ಧವಾಗಿ ಹೋಗ್ಲಿಕ್ಕೆ ಆಗುದಿಲ್ಲ. 8ನೇ ತಾರೀಕು ಮೇಲೆ ಪರಿಸ್ಥಿತಿನ ಗಮನಿಸಿ ಆಮೇಲೆ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ 2 ದಿನ ಲೇಟ್ ಆಗ್ಬೋದಷ್ಟೇ. ದೇ ಕಾಂಟ್ ಸ್ಟಾಪ್ ಮೀ. ಎಷ್ಟು ದಿನ ನಿಲ್ಲಿಸಕ್ಕೆ ಸಾಧ್ಯ? ಎಷ್ಟು ದಿನ ನಿಲ್ಲಿಸಕ್ಕೆ ಸಾಧ್ಯ? ಎಷ್ಟು ದಿನ ನಿಲ್ಲಿಸಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಕೆಲಸ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಬಹು ವಿವಾದಿತ, ಬಹುಚರ್ಚಿತ APMC ಕಾಯ್ದೆ ತಿದ್ದುಪಡಿ ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಸಭೆ ಅಸ್ತು ಅಂತು. ಹೀಗಾಗಿ ರೈತರು ತಾವು ಬೆಳೆದಂತಹ ಉತ್ಪನ್ನಗಳನ್ನು ಎಲ್ಲಿ ಬೇಕಾದರೂ ಮಾರಾಟ ಮಾಡಬಹುದು. APMC ಹೊರತಾಗಿ ಎಲ್ಲಿ ಬೇಕಾದರೂ ಯಾರ ಮಧ್ಯಸ್ಥಿಕೆ ಅನುಮತಿ ಇಲ್ಲದೆಯೂ ಕೂಡ ಮಾರಾಟ ಮಾಡಬಹುದು. ಹಾಗೆಯೇ ಕೊರೋನಾ ಸಂಕಷ್ಟದಲ್ಲಿರುವಂತಹ ರೈತರಿಗೆ ಕೇಂದ್ರ ಸಂಪುಟ
ಭರ್ಜರಿ ಗಿಫ್ಟ್ ಕೊಟ್ಟಿದೆ. ರೈತರಿಗೆ ಶೇಕಡ 2 ಬಡ್ಡಿ ದರದಲ್ಲಿ ಬೆಳೆ ಸಾಲ ನೀಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಈ ಬೆಳೆ ಸಾಲ ಪಾವತಿಗೆ ಅವಧಿಯನ್ನು ಕೂಡ 2021ರವರೆಗೆ ವಿಸ್ತಾರ ಮಾಡಿದ್ದಾರೆ. ಹಾಗೆಯೇ ಜೋಳ, ಗೋಧಿ, ಸಜ್ಜೆ, ತೊಗರಿ ಸೇರಿದಂತೆ 14 ಪ್ರಮುಖ ಬೆಳೆಗಳ ಬೆಂಬಲ ಬೆಲೆಯನ್ನು ಕೂಡ ಹೆಚ್ಚಿಸಿದೆ. ಹಾಗೆಯೇ ಎಂಎಸ್ಎಂಇಗಳ ಉತ್ತೇಜನಕ್ಕೂ ಕೂಡ ಕೇಂದ್ರ ಗಿಫ್ಟ್ ಕೊಟ್ಟಿದ್ದಾರೆ. ಎಂಎಸ್ಎಂಇಗಳಿಗೆ 20,000 ಕೋಟಿ ನೆರವು ನೀಡೋದಕ್ಕೆ ಅಸ್ತು ಎಂದಿದೆ. ಇದರಿಂದ 2 ಲಕ್ಷ ಸಣ್ಣ ಮಧ್ಯಮ ಕೈಗಾರಿಕೆಗಳಿಗೆ 20,000 ಕೋಟಿ ನೆರವು ಸಿಗ್ತಾ ಇದೆ. ಸಣ್ಣ ಅಂಗಡಿ, ಬೀದಿ ವ್ಯಾಪಾರಿ, ಕ್ಷೌರದಂಗಡಿ ಸಾಲ ಕೂಡ ಸಿಗುತ್ತೆ. ಒಂದಷ್ಟು ಅದರ ಮಹತ್ವದ ಪಾಯಿಂಟ್ಸ್ಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. APMC ಕಾಯ್ದೆ ತಿದ್ದುಪಡಿ ಸಂಪುಟ, ರೈತರ ಉತ್ಪನ್ನಗಳನ್ನು ಯಾರಿಗೆ ಬೇಕಾದರೂ ಮಾರಬಹುದು, ಯಾರ ಮಧ್ಯವರ್ತಿಗಳು ಇನ್ಯಾರ್ದೋ ಬೇಕಾಗಿಲ್ಲ ನಮಗೆ. ಕಾರ್ಖಾನೆ ಉದ್ಯಮಿಗಳಿಗೆ ರೈತರಿಂದ ನೇರ ಮಾರಾಟ, ಶೇಕಡ 2 ಬಡ್ಡಿ ದರದಲ್ಲಿ ಬೆಳೆ ಸಾಲ, ಅದನ್ನು ಪಾವತಿ ಮಾಡೋದಕ್ಕೆ ಅವಧಿ ವಿಸ್ತರಣೆ 2021ರವರೆಗೆ ಮಾಡಿದ್ದಾರೆ. ಇನ್ನು ಕಡಿಮೆ ಅವಧಿ ಬೆಳೆ ಸಾಲಕ್ಕೆ ಶೇಕಡ 2 ಬಡ್ಡಿ, 14 ಬೆಳೆಗಳ ಬೆಂಬಲ ಬೆಲೆ ಏರಿಕೆಯಾಗಿದೆ. ಅದರಲ್ಲಿ ಜೋಳ, ಗೋಧಿ, ಸಜ್ಜೆ, ತೊಗರಿ ಸೇರಿದಂತೆ 14 ಬೆಳೆಗಳಿವೆ. ಇನ್ನು MSMEಗಳಿಗೆ ಕೂಡ ಗಿಫ್ಟ್ ಇದೆ. 50,000 ಕೋಟಿ ನೆರವು, 2 ಲಕ್ಷ ಸಣ್ಣ ಮಧ್ಯಮ ಕೈಗಾರಿಕೆಗಳಿಗೆ ನೆರವು, 2 ಲಕ್ಷ ಕೈಗಾರಿಕೆಗಳಿಗೆ 20,000 ಕೋಟಿ ನೆರವು. ಸಣ್ಣ ಅಂಗಡಿ, ಬೀದಿ ವ್ಯಾಪಾರ, ಕ್ಷೌರದಂಗಡಿಗೆ ಸಾಲ, ಬೀದಿ ಬದಿ ವ್ಯಾಪಾರಿಗಳಿಗೆ 10,000 ಸಾಲ, 1 ವರ್ಷದವರೆಗೆ ಬಡ್ಡಿ ರಹಿತ ಸಾಲ ಇದೆ. ಮರುಪಾವತಿ ವಿಳಂಬಕ್ಕೆ ದಂಡ ಕೂಡ ಇಲ್ಲ. ಪೆನಾಲ್ಟಿಯನ್ನು ಎಕ್ಸ್ಟ್ರಾ ಅವ್ರು ಯಾವುದು ಹಾಕ್ತಿಲ್ಲ. ನಮ್ಮ ದೇಶದಲ್ಲಿ ಕೊರೋನಾ ಸೋಂಕು ಹೆಚ್ಚಾಗ್ತಿರ್ಬೇಕಾದ್ರೆ ಲಾಕ್ಡೌನ್ ಸಡಿಲಿಕೆ ಮಾಡಿ ಅನ್ಲಾಕ್ ಮಾಡಿದ್ಯಾಕೆ ಅನ್ನೋದು ಎಲ್ಲರ ದೊಡ್ಡ ಪ್ರಶ್ನೆ. ಈ ಪ್ರಶ್ನೆಗೀಗ ಕೇಂದ್ರ ಗೃಹ ಸಚಿವರಾದಂತಹ ಸನ್ಮಾನ್ಯ ಅಮಿತ್ ಶಾ ಉತ್ತರ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ವಲಸೆ ಕಾರ್ಮಿಕರು, ಶ್ರಮಿಕರ ವಿಚಾರದಲ್ಲೂ ಕೂಡ ರಾಹುಲ್ ಗಾಂಧಿ ಕೊಡ್ತಿರುವಂತಹ ಹೇಳಿಕೆಗಳಿಗೂ ಅಮಿತ್ ಶಾ ತಿರುಗೇಟು ಕೊಟ್ಟಿದ್ದಾರೆ. ನೆಟ್ವರ್ಕ್ 18 ಗ್ರೂಪ್ನ ಎಡಿಟರ್ ಇನ್ ಚೀಫ್ ರಾಹುಲ್ ಜೋಶಿ ಅವರ ಜೊತೆ ನಡೆದಂತಹ ವಿಶೇಷ ಸಂದರ್ಶನದಲ್ಲಿ ಅಮಿತ್ ಶಾ ಏನು ಹೇಳಿದ್ರು ಆಗಿದೆ, ಬನ್ನಿ ನೋಡಿ. अनलॉक वन से क्या उम्मीद करी जा सके? अगर देखा जाए तो अभी भी जो है कोरोना काफ़ी तेज़ी से बढ़ रहा है. बड़े बड़े शहरों में, काफ़ी सारे प्रदेशों में ये तेज़ी से बढ़ रहा है. मृतकों की संख्या ऊपर हो रही है और हम अनलॉक 1 की बात कर रहे हैं. तो इस अनलॉक 1 से सरकार से जनता क्या अपेक्षा रखे? देखिए, ऐसे आइसोलेशन में मुझे लगता है मैं जवाब दूंगा तो जनता को समझने के लिए थोड़ी तकलीफ आएगी. मैं आपको कोरोना के खिलाफ मोदी जी के नेतृत्व में जो रणनीति बनी और भाजपा सरकार लड़ी, इसके लिए थोड़ा डिटेल बात करना चाहता हूं. मोदी जी ने सबसे पहले जनता कर्फ्यू, घंटी बजाओ, दिया जलाओ और कोरोना वॉरियर का सम्मान कर देश की जनता को एक साथ जोड़ने का काम किया और पूरा देश एक राष्ट्र, एक जन, एक मन के सूत्र के हिसाब से कोरोना के खिलाफ लड़ा है. सभी राज्य सरकार इरिस्पेक्टिव ऑफ पॉलिटिकल पार्टी केंद्र सरकार के साथ मिलकर ये लड़ाई बहुत अच्छे तरीके से लड़ी है. और इसका परिणाम क्या निकला है? इसका परिणाम ये निकला है कि तुलनात्मक दृष्टि से विश्व के आंकड़ों को हम देखें तो हम काफी अच्छी स्थिति में हैं. क्या आपको लगता है कि सरकार ने जब ये लॉकडाउन अनाउंस किया था तो कुछ जल्दीबाजी कर दी? कुछ दिन अगर रुक जाते, थोड़ा माइग्रेंट लेबर की भी बात सोचते, उनको पहले गांव भेज देते और उसके बाद लॉकडाउन लगाते, तो क्या वो ज्यादा ठीक रहता? देखिए, ऐसा कहना उचित नहीं है. अगर पहले इनको भेजने की व्यवस्था करते तो स्टैम्पेड होने की पूरी संभावनाएं थी. गांवों में अभी स्वास्थ्य सेवाएं तैयार भी नहीं हुई थी, राज्य भी उनको लेने के लिए तैयार नहीं हुए थे. उस वक्त हमारी क्वारंटाइन करने की व्यवस्था भी ठीक नहीं थी और टेस्टिंग व्यवस्था भी अभी बन रही थी हमारे देश की. और ये सारा 2 महीने के अंदर हमने तैयार किया. और मैं जहां तक प्रवासी मजदूरों का सवाल है आपको कहना चाहता हूं, जिस दिन से लॉकडाउन आया राज्य सरकारों ने कैंप लगाए हैं, उनकी भोजन की व्यवस्था करी है और केंद्र सरकार ने 11,000 करोड़ रुपया SDRF फंड के तहत, NDRF फंड के तहत राज्यों को दिया है, जिसके माध्यम से कलेक्टर एक कैंप लगाकर सभी प्रवासी मजदूरों को भोजन करा सकें. इस महामारी के कारण मैं जरा प्रवासी मजदूर से आगे बढ़ता हूं. इसके कारण जो अर्थव्यवस्था में जो एक झटका लगा है, जो एक सेटबैक आया है, उससे लाखों लोगों की नौकरियां गई हैं, लोगों की सैलरी कट हुए हैं. तो ये अगर आप लोग जब सरकार में आए थे 6 साल पहले, तो हम लोग का GDP 8% से ग्रो कर रहा था. आज जो है आप किसी का भी आंकड़े ले लें, नोम्यूरा के ले लीजिए, गोल्डमैन सैक्स के ले लीजिए, अपने स्टेट बैंक ऑफ इंडिया का भी ले लें,
तो सब कह रहे हैं कि नेगेटिव 5% GDP जो है साल भर में देखने को मिलेगा। तो ये इसको हम कैसे संभालेंगे? जो महामारी का जो इकोनॉमी पर इतना बड़ा झटका है, इसको हम कैसे संभालेंगे? देखिए राहुल जी, मैं आपको एक अलग दृष्टि से एक सवाल पूछना चाहता हूं। दुनिया में आप ऐसा कोई देश निकाल सकते हैं जिसके अर्थतंत्र पर असर नहीं पड़ेगी? ये वैश्विक महामारी है, दुनिया भर के अर्थतंत्र पर असर पड़ने वाली है, भारत के अर्थतंत्र पर भी असर पड़ेगी। तो क्या करें हम? रोना रोए इसका या इसके खिलाफ लड़े? मोदी जी ने इसके खिलाफ लड़ने का फैसला किया है और हिम्मत के साथ देश की जनता का आह्वान किया है कि अर्थतंत्र को भी हम गति देंगे। ढेर सारे रिफॉर्म्स किए गए हैं, 20 लाख करोड़ रुपए का पैकेज दिया गया है और मुझे भरोसा है देश की युवा शक्ति, श्रम शक्ति, संकल्प शक्ति और मोदी जी के नेतृत्व की ताकत पर कि ये देश आत्मविश्वास से भरपूर जगमग होकर आत्मनिर्भर बनकर एक चतुसूत्री आत्मनिर्भरता को हम वास्तविकता में बदल कर रहेंगे। ವೆಲ್ಕಮ್ ಬ್ಯಾಕ್. ಮಹಾಮಾರಿ ಮಿಡತೆಗಳು ಕರ್ನಾಟಕದಲ್ಲೂ ಕೂಡ ಕಿತ್ತು ತಿಂತಾ ಇದೆ. ಎಕ್ಕದ ಗಿಡಗಳೇ ಈ ಮಿಡತೆಗಳ ಆಹಾರ ಆಗಿದೆ. ಆದರೂ ರೈತರ ಬೆಳೆಗಳಲ್ಲೂ ಕೂಡ ತಿಂದು ಬಿಡ್ತಿದೆ ಅನ್ನೋ ಆತಂಕ ಕೂಡ ದೂರವಾಗಿಲ್ಲ. ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಹಾಗೂ ಕಡಬ ಪರಿಸರದಲ್ಲಿ ಮಿಡತೆಗಳು ಕಾಣಿಸ್ಕೊಂಡಿದೆ. ಇಲ್ಲಿ ರಬ್ಬರ್ ಗಿಡಗಳ ಎಲೆಗಳನ್ನೇ ತಿಂತಾ ಇದೆ. ಮಾಲೂರು ತಾಲೂಕಿನ ಮುತ್ತುಗದ ಹಳ್ಳಿಯಲ್ಲೂ ಕೂಡ ಮಿಡತೆಗಳು ಕಾಣಿಸ್ಕೊಂಡಿತ್ತು. ಎಕ್ಕೆ ಗಿಡದ ಮೇಲೆ ಕೂತು ಕ್ಷಣ ಮಾತ್ರದಲ್ಲಿ ಗಿಡಗಳನ್ನು ತಿಂದು ಹಾಕ್ತಾ ಇತ್ತು. ಗ್ರಾಮಸ್ಥರು, ರೈತರಲ್ಲಿ ಇದು ಆತಂಕ ಕೂಡ ಮೂಡಿಸ್ತಾ ಇದೆ. ಇದೀಗ ಈ ಮಿಡತೆಗಳಿಂದ ರೈತರ ಹೊಲಗಳಿಗೆ ಹಾನಿಕಾರಕ ಅಲ್ಲ ಅಂತ ತಜ್ಞರು ಸ್ಪಷ್ಟಪಡಿಸಿದ್ದಾರೆ. ಇಲ್ಲಿಗೆ ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆಯನ್ನು ಮುಗಿಸಿ ನಾನು ಹೋಗಿ ಬರ್ತೀನಿ. ಕೆಲವೇ ಕ್ಷಣದಲ್ಲಿ ಬಿಗ್ ಸ್ಟೋರಿ. ಅಮೆರಿಕಾದಲ್ಲಿ ಏನಾಗ್ತಿದೆ, ಧಗ ಹೊತ್ತಿ ಉರಿತಿರೋ ಅಮೆರಿಕ ಬಗ್ಗೆ ಸಂಪೂರ್ಣ ಮಾಹಿತಿ ನನ್ನ ಕೊಲೀಗ್ಸ್ ರೆಡಿ ಮಾಡಿ ನಿಮ್ಮ ಮುಂದೆ ನಾವು ಕೊಡ್ತಾ ಇದ್ದೀವಿ. ನೋಡೋದನ್ನ ಮಾತ್ರ ಮಿಸ್ ಮಾಡಬೇಡಿ. ಪಕ್ಕಾ ಸುದ್ದಿಗೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.